ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಪ್ರಮುಖ ವಾನರರೊಡನೆ ಸುವೇಲ ಪರ್ವತವನ್ನು ಹತ್ತಿ ರಾತ್ರಿ ಅಲ್ಲಿಯೇ ಬಿಡಾರ ಮಾಡಿದುದು ಎಂಬ 38ನೆಯ ಸರ್ಗಕ್ಕೆ ಸ್ವಾಗತ. ಸತುಕೃತ್ವ ಸುವೇಲಸ್ಯ ಮತಿಮಾರೋಹಣಂ ಪ್ರತಿ ಲಕ್ಷ್ಮಣಾನು ಗತೋ ರಾಮ ಸುಗ್ರೀವಮಿದಮಬ್ರವೀತ್. ವಿಭೀಷಣಂಚ ಧರ್ಮಜ್ಞಮನುರಕ್ತಂ ನಿಶಾಚರಂ ಮಂತ್ರಜ್ಞಂಚ ವಿಧಿಜ್ಞಂಚ ಶ್ಲಕ್ಷ್ಣಯ ಪರಯಾ ಗಿರ. ಲಕ್ಷ್ಮಣನಿಂದ ಅನುಸರಿಸಲ್ಪಟ್ಟ ಶ್ರೀರಾಮನು ಸುವೇಲ ಪರ್ವತವನ್ನು ಹತ್ತಲು ನಿಶ್ಚಯಿಸಿ ಸುಗ್ರೀವನಿಗೂ ಮತ್ತು ಧರ್ಮಜ್ಞನು ತನ್ನಲ್ಲಿಯೇ ವಿಶೇಷವಾದ ಅನುರಾಗವುಳ್ಳವನು ಮಂತ್ರಜ್ಞನು ವಿಧಿಜ್ಞನು ಆದ ವಿಭೀಷಣನಿಗೂ ಮಧುರವಾಣಿಯಿಂದ ಹೇಳಿದನು. ಸುಗ್ರೀವ ವಿಭೀಷಣರೇ, 100 ಗೈರಿಕಾದಿ ಧಾತುಗಳಿಂದ ಆವರಿಸಲ್ಪಟ್ಟಿರುವ ಪರ್ವತಗಳಲ್ಲಿಯೇ ಶ್ರೇಷ್ಠವಾದ ಈ ಸುವೇಲ ಪರ್ವತವನ್ನು ನಾವೆಲ್ಲರೂ ಹತ್ತೋಣ ಮತ್ತು ಅಲ್ಲಿಯೇ ಈ ರಾತ್ರಿಯನ್ನು ಕಳೆಯೋಣ. ಈ ಪರ್ವತದ ಮೇಲಿಂದಲೇ ನಾವು ಲಂಕಾ ಪಟ್ಟಣವನ್ನು ಮರಣ ಹೊಂದುವ ಸಲುವಾಗಿಯೇ ನನ್ನ ಭಾರ್ಯೆಯನ್ನು ಅಪಹರಿಸಿರುವ ದುರಾತ್ಮನಾದ ರಾವಣನ ನಿವಾಸ ಸ್ಥಾನವನ್ನು ನೋಡೋಣ. ನಿಶ್ಚಯವಾಗಿಯೂ ಆ ದುಷ್ಟನು ಧರ್ಮವನ್ನು ತಿಳಿದವನಲ್ಲ, ಆಚಾರ ವಿಚಾರಗಳನ್ನು ತಿಳಿದವನಲ್ಲ, ಕುಲದ ಮರ್ಯಾದೆಯನ್ನು ತಿಳಿದವನಲ್ಲ. ತುಚ್ಛವಾದ ರಾಕ್ಷಸ ಬುದ್ಧಿಯಿಂದ ಈ ಅತಿ ನಿಂದನೀಯವಾದ ಕಾರ್ಯವನ್ನು ಅವನು ಮಾಡಿದ್ದಾನೆ. ತಸ್ಮಿನ್ಮೇ ವರ್ತತೆ ರೋಷ ಕೀರ್ತಿತೆ ರಾಕ್ಷಸಾಧಮೇ ಯಸ್ಯಾಪರಾಧಾನ್ ನೀಚಸ್ಯ ವಧಂ ದೃಕ್ಷ್ಯಾಮಿ ರಕ್ಷಸಾಂ. ನೀಚನಾದ ಆ ರಾವಣ ರಾಕ್ಷಸನ ಹೆಸರನ್ನು ಕೇಳುತ್ತಿದ್ದಂತೆಯೇ ನನ್ನ ಕೋಪವು ಉಕ್ಕೇರುತ್ತದೆ. ನೀಚನಾದ ಆ ಒಬ್ಬನ ಅಪರಾಧದಿಂದಾಗಿ ಎಲ್ಲ ರಾಕ್ಷಸರ ವಧೆಯಾಗುವುದನ್ನು ನಾನೀಗ ಕಾಣುತ್ತಿದ್ದೇನೆ. ಏಕೋ ಹಿ ಕುರುತೆ ಪಾಪಂ ಕಾಲಪಾಶ ವಶಂಗತಃ ನೀಚೇನಾತ್ಮಪಚಾರೇಣ ಕುಲಂ ತೇನ ವಿನಶ್ಯತಿ. ಕಾಲಪಾಶಕ್ಕೆ ವಶನಾದವನೊಬ್ಬನು ಪಾಪವನ್ನು ಮಾಡುತ್ತಾನೆ, ಆದರೆ ಆ ನೀಚನೊಬ್ಬನು ಮಾಡಿದ ಅಪಚಾರದಿಂದಾಗಿ ಇಡೀ ಕುಲವೇ ವಿನಾಶ ಹೊಂದುತ್ತದೆ. ರಾವಣನ ವಿಷಯದಲ್ಲಿ ಅತಿ ಕ್ರುದ್ಧನಾಗಿದ್ದ ಶ್ರೀರಾಮನು ಹೀಗೆ ಮಾತನಾಡಿಕೊಂಡೇ ವಿಚಿತ್ರವಾದ ಶಿಖರಗಳನ್ನೊಳಗೊಂಡಿದ್ದ ಸುವೇಲ ಪರ್ವತವನ್ನು ಹತ್ತಿದನು. ಅಲ್ಲಿ ಆ ರಾತ್ರಿ ತಂಗುವುದು ಶ್ರೀರಾಮನ ಆಶಯವಾಗಿದ್ದಿತು. ಅಣ್ಣನ ರಕ್ಷಣೆಯಲ್ಲಿಯೇ ಏಕಾಗ್ರಚಿತ್ತನಾಗಿದ್ದ ಮಹಾಪರಾಕ್ರಮಶಾಲಿಯಾಗಿದ್ದ ಲಕ್ಷ್ಮಣನು ಧನುರ್ಬಾಣಗಳನ್ನು ಹಿಡಿದು ಶ್ರೀರಾಮನ ಜೊತೆಯಲ್ಲಿಯೇ ಸುವೇಲ ಪರ್ವತವನ್ನು ಹತ್ತಿದನು. ಅನಂತರ ಸುಗ್ರೀವ 4 ಮಂತ್ರಿಗಳೊಡನೆ ವಿಭೀಷಣ, ಹನುಮಂತ, ಅಂಗದ, ನೀಲ, ಮೈಂದ, ದ್ವಿವಿಧ, ಗಜ, ಗವಾಕ್ಷ, ರಂಭ, ಜಾಂಬವಂತ, ಸುಷೇಣ, ಮಹಾಮತಿಯಾದ ಋಷಭ, ಮಹಾ ತೇಜಸ್ವಿಯಾದ ದುರ್ಮುಖ ಮತ್ತು ಕಪಿಶ್ರೇಷ್ಠನಾದ ಶತಬಲಿ ಇವರೆಲ್ಲರೂ ಪರ್ವತವನ್ನು ಹತ್ತಿದರು. ಇವರೇ ಅಲ್ಲದೆ ಶೀಘ್ರಗಾಮಿಗಳಾದ ವಾಯುವೇಗಕ್ಕೆ ಸಮಾನವಾದ ವೇಗದಿಂದ ಸಂಚರಿಸುವ ಪರ್ವತದಲ್ಲಿ ಸಂಚರಿಸುವ ಬಹುಸಂಖ್ಯಾತರಾದ ವಾನರರು ಶ್ರೀರಾಮನಿದ್ದ ಸುವೇಲ ಪರ್ವತವನ್ನು ಹತ್ತತೊಡಗಿದರು. ಬಹಳ ಶೀಘ್ರವಾಗಿಯೇ ಅವರೆಲ್ಲರೂ ಪರ್ವತಾರೋಹಣ ಮಾಡಿ ಸುತ್ತಲೂ ಸಂಚರಿಸತೊಡಗಿದರು. ಆ ವಾನರ ದಳಪತಿಗಳು ಸುವೇಲ ಪರ್ವತದ ಶಿಖರದಲ್ಲಿ ನಿಂತು ಸುಂದರವಾದ ಲಂಕಾ ಪಟ್ಟಣವನ್ನು ನೋಡಿದರು. ಆ ಪಟ್ಟಣವು ಆಕಾಶದಲ್ಲಿಯೇ ನಿರ್ಮಿಸಿರುವಂತೆ ಕಾಣುತ್ತಿದ್ದಿತು. ಅದಕ್ಕೆ 4 ಕಡೆಗಳಲ್ಲಿಯೂ ಸುಂದರವಾದ ಮತ್ತು ಶ್ರೇಷ್ಠವಾದ ಹೆಬ್ಬಾಗಿಲುಗಳಿದ್ದವು. ಅದು ಶ್ರೇಷ್ಠವಾದ ಪ್ರಾಕಾರದಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು. ರಾಕ್ಷಸರಿಂದ ತುಂಬಿ ಹೋಗಿದ್ದ ಲಂಕಾ ಪಟ್ಟಣವನ್ನು ವಾನರ ಸೇನಾ ನಾಯಕರು ನೋಡಿದರು. ಶ್ರೇಷ್ಠವಾದ ಆ ಪ್ರಾಕಾರದ ಸುತ್ತಲೂ ನೀಲವರ್ಣದ ರಾಕ್ಷಸರು ನಿಂತಿದ್ದರು. ಪ್ರಾಕಾರವನ್ನು ಅನುಸರಿಸಿ ನಿಂತಿದ್ದ ಕಪ್ಪು ಬಣ್ಣದ ಆ ರಾಕ್ಷಸರ ಸಾಲು ಒಂದು ಪ್ರಾಕಾರದ ಜೊತೆಯಲ್ಲಿಯೇ ಮತ್ತೊಂದು ಪ್ರಾಕಾರವು ಇರುವುದೋ ಎಂಬಂತೆ ವಾನರ ಶ್ರೇಷ್ಠರಿಗೆ ಕಾಣುತ್ತಿದ್ದಿತು. ಯುದ್ಧ ಮಾಡುವ ಇಚ್ಛೆಯಿಂದ ಪ್ರಾಕಾರದ ಬಳಿಯಲ್ಲಿ ನಿಂತಿದ್ದ ಅಸಂಖ್ಯಾತರಾದ ರಾಕ್ಷಸರನ್ನು ಕಂಡು ವಾನರ ನಾಯಕರು ಶ್ರೀರಾಮನು ನೋಡುತ್ತಿದ್ದಂತೆಯೇ ನಾನಾ ಪ್ರಕಾರವಾಗಿ ಸಿಂಹನಾದಗಳನ್ನು ಮಾಡಿದರು. ಆ ಸಮಯಕ್ಕೆ ಸರಿಯಾಗಿ ಸಂಧ್ಯಾಕಾಲದ ಕೆಂಪಿನಿಂದ ಅನುರಂಜಿತನಾದ ಸೂರ್ಯನು ಅಸ್ತಾಚಲವನ್ನು ಸೇರಿದನು. ಪೂರ್ಣ ಚಂದ್ರನಿಂದ ಪ್ರಕಾಶಿತವಾದ ರಾತ್ರಿಯು ಸರ್ವತ್ರ ವ್ಯಾಪಿಸಿತು. ಅನಂತರ ವಾನರ ಸೈನ್ಯಕ್ಕೆ ಸ್ವಾಮಿಯಾದ ಶ್ರೀರಾಮನು ವಿಭೀಷಣನಿಂದ ಸತ್ಕೃತನಾಗಿ ಲಕ್ಷ್ಮಣನೊಡನೆಯೂ ಸೇನಾ ದಂಡನಾಯಕರೊಡನೆಯೂ ಸುವೇಲ ಪರ್ವತದ ತಪ್ಪಲಿನಲ್ಲಿ ಆ ರಾತ್ರಿಯನ್ನು ಸುಖವಾಗಿ ಕಳೆದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ 38ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.